ಮಿಡಲ್ ಕ್ಲಾಸ್ ರಾಮಾಯಣ. ಇದು ಧನುಷ್ ಗೌಡ ಅವರು ಡೈರೆಕ್ಟ್ ಮಾಡಿ ಮೋಕ್ಷಿತಾ ಪೈ, ವಿನು ಗೌಡ ಹಾಗೂ ಯುಕ್ತಾ ರಣಧೀರ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಇದರ ಟ್ರೈಲರ್ ನಾನು ನೋಡಿದಾಗ ಅಲ್ಲಿ ಕಾಮಿಡಿನೂ ಕಾಣಿಸ್ತು ಅಂಡ್ ಸೋಷಿಯಲ್ ಮೆಸೇಜ್ ಕೂಡ ಇರೋದು ಕಂಡು ಬಂತು ಅಂಡ್ ಅದು ನನ್ನ ಸಿನಿಮಾ ನೋಡೋ ಹಾಗೂ ಮಾಡ್ತು. ಈಗ ಸಿನಿಮಾನ ನೋಡಿ ಮುಗಿಸಿದ ನಮ್ಗೆ ಏನ್ ಅನ್ನಿಸ್ತು, ಸಿನಿಮಾದಲ್ಲಿ ಏನೆಲ್ಲ ಇಂಪ್ರೆಸ್ ಆಯ್ತು, ಏನೆಲ್ಲ ಡಿಪ್ರೆಸ್ ಮಾಡ್ತು, ಎಲ್ಲವನ್ನ ಈ ರಿವ್ಯೂಲಿ ತಿಳಿಸ್ಕೊಡ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇಲ್ಲಿ ನಮ್ಮ ಮೈನ್ ಕ್ಯಾರೆಕ್ಟರ್ನ ಹೆಸರು ನಂದಿ ಕೃಷ್ಣ. ಜಿಮ್ ಟ್ರೈನರ್ ಆಗಿರುವಂತಹ ಇವನ್ಗೆ ತನ್ನದೇ ಆದಂತಹ ಒಂದು ಜಿಮ್ ಅನ್ನ ತೆಗಿಬೇಕು ಅನ್ನುವಂತಹ ಬೈಕೆ ಇದೆ. ಆದ್ರೆ ಅವನ ಆಸೆಗೆ ಅಡ್ಗೋಡೆಯಾಗಿ ನಿಲ್ಲೋದು ಹಣ. ಈ ಅಡ್ಡಗೋಡೆಯನ್ನ ಬೀಳ್ಸೋದಕ್ಕೆ ಅವನು ಒಂದು ಕೆಟ್ಟ ನಿರ್ಧಾರ ತಗೊಳ್ತಾನೆ. ಆ ನಿರ್ಧಾರ ಎಷ್ಟು ಬ್ಯಾಕ್ ಫೈರ್ ಆಯ್ತು. ಇಲ್ಲಿ ಡೈರೆಕ್ಟರ್ ಏನನ್ನ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದೇ ಸಿನಿಮಾದ ಪ್ಲಾಟ್. ಸಿನಿಮಾದಲ್ಲಿ ನನಗೆ ಇನ್ಸ್ಟೆಂಟ್ ಆಗಿ ಇಷ್ಟ ಆಗಿದ್ದು ಇವರು ಮಿಡಲ್ ಕ್ಲಾಸ್ ಅನ್ನುವಂತಹ ವರ್ಗವನ್ನ ಪ್ರೆಸೆಂಟ್ ಮಾಡಿರುವಂತಹ ರೀತಿ. ಸಖತ್ತು ರಿಲೇಟಬಿಲಿಟಿ ಇದೆ. ಪಾತ್ರಗಳನ್ನ ಅಷ್ಟೇ ಚೆನ್ನಾಗಿ ಕನೆಕ್ಟ್ ಆಗುವಂತಹ ರೀತಿ ಬರ್ಕೊಂಡಿದ್ದಾರೆ. ಆ ಪಾತ್ರಗಳ ನಡುವೆ ಆಗುವಂತಹ ಸಂಭಾಷಣೆಗಳಂತೂ ಸಖತ್ ಗ್ರೌಂಡೆಡ್ ಆಗಿದ್ವು ಅಂಡ್ ಅದು ನಾವು ನೀವು ದಿನಾಗ್ಲೂ ಮಾತಾಡುವಂತಹ ಝೋನ್ ಅಲ್ಲೇ ಇತ್ತು. ಇಲ್ಲಿನ ಫಸ್ಟ್ ಹಾಫ್ ಡಿಪೆಂಡ್ ಆಗಿರೋದು ಕಾಮಿಡಿ ಮೇಲೆ ಅಂಡ್ ಈ ಕಾಮಿಡಿ ಪೋರ್ಷನ್ಸ್ ಇರೋವರೆಗೂ ಸಿನಿಮಾ ಒಂದು ಹೈ ನಲ್ಲಿ ಇರುತ್ತೆ. ಕಾನ್ಸ್ಟೆಂಟ್ ಆಗಿ ನಗಿಸ್ತಾನೆ ಇರುತ್ತೆ ಅಂಡ್ ಇದಕ್ಕೆ ಕ್ರೆಡಿಟ್ ಹೋಗ್ಬೇಕಾಗಿರೋದು ಜಗದೀಶ್ ಕುಮಾರ್ ಉರ್ಫ್ ಜಗಪ್ಪ ಅವ್ರಿಗೆ. ಕಾಮಿಡಿ ಪಾತ್ರಕ್ಕೆ ಬೇಕಿರುವಂತಹ ಎಲ್ಲಾ ಚೆಕ್ ಬಾಕ್ಸ್ ನ ಅವರು ಇಲ್ಲಿ ಟಿಕ್ ಮಾಡಿದ್ದಾರೆ. ಅವರು ಮಾಡ್ತಾ ಇದ್ದಂತಹ ಆಲ್ಮೋಸ್ಟ್ ಎಲ್ಲಾ ಜೋಕ್ಸ್ ಗಳು ಲ್ಯಾಂಡ್ ಆಯ್ತು, ನಗ್ಸಿದ್ವು ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಮಜಾ ಕೊಟ್ವು ಅಂತ ಹೇಳ್ತೀನಿ. ಅಷ್ಟೇ ಅಲ್ಲ, ಮೋಕ್ಷಿತಾ ಪೈ ಅವರು ಈ ಸಿನಿಮಾದಲ್ಲಿ ಶೈನ್ ಆಗಿದ್ದಾರೆ. ಅವ್ರ ಪಾತ್ರದ ಮೇಲೆನೆ ಇಡೀ ಸಿನಿಮಾ ನಿಂತಿರೋದು. ಒಂದು ಪಿಲ್ಲರ್ ನ ಕೆಲಸ ಅವರು ಮಾಡ್ಬೇಕಿತ್ತು ಅಂಡ್ ಅವರು ಇಲ್ಲಿ ಡಿಸಪಾಯಿಂಟ್ ಮಾಡಿಲ್ಲ. ಕತೆಗೆ ಬೇಕಿದ್ದನ್ನ ತಮ್ಮ ಆಕ್ಟಿಂಗ್ ಇಂದ ತಗೊಂಡ್ಬಂದಿದ್ದಾರೆ ಅಂಡ್ ಥ್ರೂ ಔಟ್ ದ ಫಿಲಂ ಅವರು ಕಾನ್ಸ್ಟೆಂಟ್ ಆಗಿ ಇಂಪ್ರೆಸ್ ಮಾಡಿದ್ರು ಅಂತ ಹೇಳ್ತೀನಿ. ಇನ್ನು ಇಲ್ಲಿನ ಹಾಡುಗಳು ಚೆನ್ನಾಗಿದ್ವು, ಅದನ್ನ ಇನ್ನೂ ಚೆನ್ನಾಗಿ ಪಿಕ್ಚರೈಸ್ ಮಾಡಬಹುದಿತ್ತು. ಆದ್ರೆ ಹಾಡುಗಳನ್ನ ಪ್ಲೇಸ್ ಮಾಡಿರುವಂತಹ ರೀತಿ, ಅದರ ಸಾಹಿತ್ಯ ಚೆನ್ನಾಗಿತ್ತು. ಬಟ್ ಇಲ್ಲಿನ BGM ಇನ್ನೂ ಇಂಪ್ರೂವ್ ಆಗ್ಬೇಕಿತ್ತು. ಕಥೆಯಲ್ಲಿ ಸಾಕಷ್ಟು ಹೈಸ್ ಅಂಡ್ ಲೋಸ್ ಇದೆ, ಬಟ್ BGM ಅದಕ್ಕೆ ಬೆನ್ನೆಲುಬಾಗಿ ನಿಂತಿಲ್ಲ. ವಿನು ಗೌಡ ಅವರ ಪಾತ್ರ ಚೆನ್ನಾಗಿದೆ. ಪಾತ್ರಕ್ಕೆ ಒಂದು ಆರ್ಕ್ ಇದೆ. ಕೊನೆಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಆ ಸರ್ಕಲ್ ಬಂದು ಕಂಪ್ಲೀಟ್ ಆಗುತ್ತೆ. ಆಕ್ಟಿಂಗ್ ವೈಸ್ ಕೂಡ ಅವರು ಆ ಸರ್ಕಲ್ ನ ಎಲ್ಲಾ ಹಂತದಲ್ಲೂ ಕನ್ವಿನ್ಸಿಂಗ್ ಆಗಿ ಮಾಡಿದ್ದಾರೆ. ಇನ್ನು ಧನುಷ್ ಗೌಡ ಅವರ ವಿಷನ್ ಇಷ್ಟ ಆಯ್ತು. ಇವರು ತಗೊಂಡಿರುವಂತಹ ಕಪ್ಪು ಬಿಳಿ ಅನ್ನುವಂತಹ ಭೇದ ಭಾವವನ್ನ ಇವರ ಕತೆಗೆ ಬ್ಲೆಂಡ್ ಮಾಡಿ ಅದನ್ನ ಆದಷ್ಟು ಹಾನೆಸ್ಟ್ ಆಗಿ ಪೋರ್ಟ್ರೇ ಮಾಡಿದ್ದಾರೆ ಅಂಡ್ ಒಂದು ಸಿಂಪಲ್ ಮೆಸೇಜ್ ಕೂಡ ಇಲ್ಲಿದೆ. ಅದೆಲ್ಲವನ್ನ ಧನುಷ್ ಗೌಡ ಅವರು ಹ್ಯಾಂಡಲ್ ಮಾಡಿರುವಂತಹ ರೀತಿ ಚೆನ್ನಾಗಿದೆ. ಇಲ್ಲಿ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಅಂತ ಅನ್ಸಿದ್ದು ಇಲ್ಲಿನ ಸಿನಿಮಾಟೋಗ್ರಫಿ ಹಾಗೂ ವಿಜುವಲ್ ಪ್ರೆಸೆಂಟೇಷನ್. ಇಲ್ಲಿ ನಾವು ದೊಡ್ಡ ಸ್ಕೇಲ್ ಅಥವಾ ಗ್ರ್ಯಾಂಡ್ ಸೆಟ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಿದ್ರೆ ನಮ್ದೇ ತಪ್ಪು. ಆದ್ರೆ ಈಗಿನ ಕಾಲಘಟ್ಟದಲ್ಲಿ ಒಂದು ಡೀಸೆಂಟ್ ವಿಜುವಲ್ ಕ್ವಾಲಿಟಿ ಇರಲೇಬೇಕು, ಬಟ್ ಇಲ್ಲಿ ಅದು ಸ್ವಲ್ಪ ಮಿಸ್ ಹೊಡಿತು ಅಂತ ಅನಿಸ್ತು. ಎಸ್ಪೆಷಲಿ ಜಿಮ್ ಅಲ್ಲಿ ಶೂಟ್ ಮಾಡಿರುವಂತಹ ಸೀಕ್ವೆನ್ಸಸ್ ಗಳು ನೋಡಿದಾಗ ಅದು ಖಂಡಿತ ಅನಿಸ್ತು. ಇನ್ನು ಫಸ್ಟ್ ಹಾಫ್ ಅಲ್ಲಿ ಕಾಮಿಡಿ ಮೇಲೆ ರಿಲೇ ಆಗಿ ಸ್ಮೂತ್ ಆಗಿ ಸಾಕ್ತಿದ್ದ ಸಿನಿಮಾ ಎರಡನೇ ಅರ್ಧದಲ್ಲಿ ಎಮೋಷನಲ್ ಟೋನ್ ನ ಕೈಗೆತ್ಕೊಳ್ಳುತ್ತೆ. ಬಟ್ ಆ ಟ್ರಾನ್ಸಿಷನ್ ಸ್ವಲ್ಪ ಕಷ್ಟ ಕೊಟ್ವು. ಎಸ್ಪೆಷಲಿ ಸಿನಿಮಾ ಇನ್ನೇನ್ ಎಂಡ್ ಆಗುತ್ತೆ ಅಂದಾಗ ಬಹಳಷ್ಟನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಅದು ಪಾಠ ಹೇಳೋ ವೈಬು ಕೊಡುತ್ತೆ. ಇಲ್ಲಿ ಹಲವೆಡೆ ಲಾಜಿಕ್ ಕೂಡ ಸ್ವಲ್ಪ ಶೇಕ್ ಆಗುತ್ತೆ. ಕತೆ ಶುರುವಾದಾಗ ಓಕೆ, ಇವರಿಗೆ ಒಂದು ಒಳ್ಳೆ ಪರ್ಪಸ್ ಇದೆ ಅಂತ ಅನಿಸ್ತು. ಬಟ್ ಸಿನಿಮಾ ಎರಡನೇ ಅರ್ಧದಲ್ಲಿ ತಗೊಂಡಂತಹ ಟರ್ನು ಅದೇ ಪರ್ಪಸ್ ನಿಂದ ಸ್ವಲ್ಪ ಡಿವಿಯೇಟ್ ಕೂಡ ಆಗುತ್ತೆ. ಅದನ್ನ ಸಿಂಪಲ್ ಆಗಿ ಕನ್ವಿನ್ಸ್ ಮಾಡ್ಬೋದಿತ್ತಲ್ಲ ಅಂತ ಕೂಡ ಅನ್ಸುತ್ತೆ. ಖಡಕ್ಕಾಗಿ ಹೇಳೋದಾದ್ರೆ ಇದೊಂದು ಡೀಸೆಂಟ್ ವಾಚ್. ಕಥೆಯಲ್ಲಿ ಮೆಸೇಜ್ ಇಷ್ಟ ಆಯ್ತು, ಕಾಮಿಡಿ ಇಷ್ಟ ಆಯ್ತು. ಆದ್ರೆ ಇಲ್ಲಿನ ಲಾಜಿಕ್ಗಳು, ವಿಜುವಲ್ ಕ್ವಾಲಿಟಿ ಖಂಡಿತವಾಗ್ಲೂ ಬೆಟರ್ ಆಗಬೇಕಿತ್ತು. ನೀವು ಈ ಸಿನಿಮಾವನ್ನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.